ನಿಮಿಷ ಇದು ಒಗ್ಗರಣೆ ಕೊಡಕ್ಕೆ ಒಂದು ನಿಮಿಷ ಅಳ್ಳು ಕೊಡಕ್ಕೆ ಬಿಡಕ್ಕ ಎಲ್ಲದ್ರಾಗ ಮುಂತಿರ್ತ ಅನ್ನದಾಗ ಚಪಾತಿ ರೊಟ್ಟಿ ಪುರಿ ಮಾಡೋರಿ ಅಲ್ರಿ 2 ನಿಮಿಷ ತುರ್ಕೊಂಡಾಗ ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರ್ರಿ ಇವತ್ತು ಒಂದು ಯಜಮಾನ್ರು ಫುಡ್ ಲಾಗ್ ಅಂತೇಳಿ ಅನ್ಕೋರಿ, ಫುಡ್ ಲಾಗ್ ಶೇರ್ ಮಾಡಕತ್ತೀನಿ. ಇವತ್ತು ಮಧ್ಯಾಹ್ನಕ್ಕೆ ಏನು ಮಾಡಕತ್ತೀವಿ ಹೇಳ್ರಿ, ಬೀಟ್ರೂಟ್ ಹೊಸ ಥರದೊಳಗೆ ಬೀಟ್ರೂಟ್ ಪಲ್ಯ ಮಾಡಕತ್ತೀವಿ ರೀ. ಯಜಮಾನ್ರು, ನಾನಲ್ಲ, ಯಜಮಾನ್ರು ಮಾಡ್ತಾರ. ಮಸ್ತ್ ಆತ. ಲಾಗ್ ಚಾನಲ್ನಾಗ ಒಂದು ಸ್ವಲ್ಪ ಆಲ್ಮೋಸ್ಟ್ ತೋರಿಸಿರ್ತೀವಿ, ನಾವು ಕೇಳಿರೋದು ಆ ಥರ ಪಲ್ಯ ಮಾಡೋದು ಹೆಂಗೆ ಅಂತೇಳಿ ಅದಕ್ಕೆ ಈಗ ಶೇರ್ ಮಾಡ್ತೀವಿ, ನೋಡ್ಕೊಂಬರ್ರಿ. ಮಸ್ತ್ ಆಗುತ್ತೆ ರೀ. ಮಕ್ಕಳಂತ ಆರಾಮಾಗಿ ತಿಂತಾರೆ ಇಷ್ಟಪಟ್ಟು. ಟೇಸ್ಟ್ ಅಷ್ಟು ಡಿಫ್ರೆಂಟ್ ಆಗುತ್ತೆ. ಇವತ್ತು ಹೇಳ್ರಿ, ವಿಶ್ ಹೇಳ್ರಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇಬ್ರು ಕೃಷ್ಣ ಆಗಿ ಈಗ ಅಲ್ಲೇ ಚೇಂಜ್ ಮಾಡ್ಯಾರ. ಅಲ್ಲೇ ಸ್ಟಾರ್ಟ್ ರೀ. ಏನು ಮಾಡ್ತೀರಿ ಯಜಮಾನ್ರಿ ನೀವು? ನಾನೀಗ ಬೀಟ್ರೂಟ್ನ ಹಿಂಗೆ ಕೆಳಗೆ ಹಿಂಗೆ ಮುಂದೆ ತಲೆಸಿ ಹಚ್ಕೋಬೇಕು. ಮೇಲಿದ ಸ್ಕಿನ್ ಎಲ್ಲ ತಗೋಬೇಕ್ರಿ. ನಾವು ಆಲೂಗಡ್ಡಿದಂತಾಗಿ ಮಾಡ್ತೀವಲ್ಲ, ಹಂಗೆ ತೆಗಿಬೇಕು. ಈಗ ಯಜಮಾನ್ರು ತೆಗೆದನ್ನ ತುರ್ಕೋಬೇಕ್ರಿ. ತುರಿಯ ಮಣಿ ತಂದಿಟ್ಟಾರಲ್ಲ ಮಗ್ಲ, ಆಟ ಯಾಕೆ ಆಡ್ತೀರಿ? ಒಂದ್ಸರಿ ಹಿಡ್ದು ಹಿಂಗೆ ಜಗ್ ಬಿಡ್ರಿ, ಪೂರ್ತಿ ಬರ್ತಾ ಎತ್ತಕೋಬಿಡ್ರಿ ಒಳಗಡ. ಲಾಂಗ್ ಹೇಳಿರಿ. ಹಂಗೆ ಏನಾರು ಕಲಿದೆ ಇದ್ರೆ ಈ ತರ ಕಲಿಸ್ಕೊಡ್ಬೇಕ್ರಿ ಸಣ್ಣ ಮಕ್ಕಳಂಗ. ಅವಾಗ ಕಲಿತಾರ, ನಮಗ ಅನುಕೂಲ ಆಗತ್ತ. ಹೆಣ್ಮಕ್ಳಿಗೆ ಕಲ್ಸ್ಕೊಡೆ ಹಿಂಗನ್ನೇ ಮಾಡಕ್ ಕಲ್ಕೊಡು, ಹಂಗ ಹಿಂಗ ಅನ್ಕೊಂಡ್ಬಿಟ್ರೆ ಏನು ಮಾಡೋದಿಲ್ರಿ ಯಾರು. ಹೌದು, ಯಾಕಂದ್ರೆ ಸಮಯ ಸಂದರ್ಭ ಹಿಂಗ ಬರ್ತಂತ ಹೇಳಕ್ ಬರ್ತಿರಲ್ಲ. ನಮ್ ಪ್ಲಾನ್ ಹಂಗ ನೋಡ್ರಿ, ಏಕಪತ್ನಿ ವ್ರತಸ್ಥಾನ ಯಜಮಾನ್ರು. ಹಂಗಾಗಿ ನಾವು ಹಂಗೆ ರೆಡಿ ಮಾಡಿವ್ರಿ. ಅವ್ರು ಹೌದಲ್ಲ ಗೊತ್ತಲ್ಲ, ನಾ ರೆಡಿ ಮಾಡಿದೀನಿ ಹಂಗತ್ತಿಗೆ. ಈಗ ಬರ ತರ್ಕೊಂಡು ಆಕ್ಚುಲಿ ಅರ್ಧ ಅವಶ್ಯಕತೆ ಇಲ್ಲ, ತಿನ್ಬೇಕು. ಅದೇನಾಗಲ್ಲ, ತೊಳೆದು ಹಂಗೆ ಎತ್ತಬಹುದು. ತೊಳೆಯಲ್ಲ ಅಲ್ಲಿ ಇವು ಅಲ್ಲೇ ಮಾರ್ಕೆಟ್ನಾಗ ತೊಳೆದ್ಬಿಟ್ರ ನೋಡ್ರಿ ಹೆಂಗೈತಿ. ನೀವು ಹೇಳ್ತೀರಿ ನಿಮ್ಗೆ ತೋರಿಸ್ಬೇಕಲ್ಲ, ಖರೆ ನಾವು ಇಲ್ಲ ಅಣ್ಣನ ಮಾಡೋಣ ಇಲ್ಲ ಅಂತೇಳಿ ಅದಕ್ಕೆ. ಸ್ಕಿನ್ ಔಟ್ ನೋಡ್ರಿ ಎಷ್ಟು ನೀಟಾಗಿ ಮಾಡ್ಯಾರ. ಎಲ್ಲೂ ಒಂಚೂರು ಹುಡುಕಿನಂತ ಸ್ಕಿನ್ ಕಾಣೋದು ನೋಡ್ರಿ. ಅದ್ರದ್ದು ಎಷ್ಟು ಅಂತ ತೆಗ್ದಾರ. ಈಗ ನೋಡ್ರಿ ತುರಿಯಾಕತ್ಯಾರ. ಹಿಂಗಾರಿ ಬೀಟ್ರೂಟ್ ತುರಿಯೋದು ಹಿಂಗೇನ್ರಿ? ಒಂದ್ ನಿಮಿಷದಾಗ 2 ಬೀಟ್ರೂಟ್ ಗಡ್ಡಿ ತುರ್ದ್ ಬಿಡ್ಬೋದ್ರಿ. ಸಿಟ್ಟಿಲ್ಲ ತುರ್ದ್ ಬಿಟ್ರ ಅಲ್ರಿ. ಮನೆ ಮಂದಿ ಊಟ ಮಾಡ್ತೇವ್ರಿ. ನೋಡ್ರಿ ಅದು ಕಲರ್ ನ್ಯಾಚುರಲ್ ಕಲರ್. ನಾನು ಅದೇ ಹೇಳ್ತಿದ್ದೆ, ನ್ಯಾಚುರಲ್ ಪಿಂಕ್. ಸೈಡ್ ಪಲ್ಯ ಚಪಾತಿ ಅಂದ್ರೆ ಭಾರಿ ಕಾಂಬಿನೇಷನ್. ಚಪಾತಿ ರೊಟ್ಟಿ ಭಾರಿ ಆಗತ್ತೆ. ಆಮೇಲೆ ಭಾಳ ತಗಲ್ರಿ, ಇದು ಕುದಿಸ್ಬೇಕನ್ನಂಗಿಲ್ಲ, ಏನಿಲ್ಲ. ಕೇವಲ 2 ನಿಮಿಷದಲ್ಲಿ ಈ ಪಲ್ಯವನ್ನು ಮಾಡಿ ನೋಡಿ. ಮಾಡಿ ನೋಡ್ರಿ, ಮತ್ತೆ ಕಮೆಂಟ್ ಹಾಕಿ. ಗೊತ್ತಿದ್ದವ್ರು ಏನೈತಿ ನಾವು ಮಾಡಿಬಿಡಪ್ಪ ಅಂತ. ಹ್ಞೂ ಅನ್ರಿ. ಸೈಡ್ ಡಿಶ್ ಆದರೂ ಮಾಡ್ಕೊಬೋದ್ರು. ಮೇನ್ ರೊಟ್ಟಿ ಚಪಾತಿಯಾಗ ಹಚ್ಕೊಂಡು ತಿನ್ನಕ್ಕೂ ಮಾಡ್ಕೊಬೋದು ಇದನ್ನ. 1 ನಿಮಿಷ ಆತ. ಸೂಪರ್ ಆಗೈತೆ ನೋಡ್ರಿ. ಭಾಳ ಫಾಸ್ಟ್ ಅದೇರಿ. ಈಗ ಸ್ಟವ್ ಹಚ್ಬೇಕ್ರಿ. ಸ್ಟವ್ ಹಚ್ಚಿದ ಮೇಲೆ ಒಂದು ಬೊಗಣೆ ಇಟ್ಕೋಬೇಕು. ಪಾತ್ರೆ ಇಟ್ಕೊಂಡ್ಮೇಲೆ ಅದಕ್ಕೆ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಹಾಕೊಂಡಾದ್ಮೇಲೆ ಪಾಠ ನಂಬರ್ 1 ಗ್ಯಾಸ್ ಮೇಲೆ ಬಾಣಲಿ ಇಡಬೇಕು. ಪಾಠ ನಂಬರ್ 2 ಎಣ್ಣೆ ಹಾಕಬೇಕು. ಎಣ್ಣೆ ಕಡಿಮೆ ಆಯ್ತೇನಾ? ಇಲ್ಲ, ಸಾಕಾಗುತ್ತೆ. ಹಾಕ್ರಿ. ಈಗ ನೋಡ್ರಿ ಎಣ್ಣೆ ಬಿಸಿ ಆಗೈತೆ. ಈಗ ಇದಕ್ಕೆ ಶೇಂಗಾ ಕಾಳು ಇದು ಹಾಕಿದ್ರೆ ಅದು ಪಲ್ಯ ಭಾರಿ ಮಸ್ತ್ ಆಗತ್ತೆ ರೀ. ಸಾಕು, ಭಾಳ ಅದು ಅವು ಫ್ರೈ ಆಗ್ಯಾವ. ಈಗ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಕರಿಬೇವು, ಆಮೇಲೆ ಉಳ್ಳಾಗಡ್ಡಿ. ಎಷ್ಟು ವಾಟ್ ಇಟ್ಕೊಂಡಿದ್ರಿ? 2 ವಾಟ್ ಇಟ್ಕೊಂಡು. ಸಣ್ಣ 2, ದೊಡ್ಡದಾರು 1. ದೊಡ್ಡದಾರು 1 ಸಾಕು. ಈಗ ನೋಡ್ರಿ, ಇದು ಶೇಂಗಾ ಕಡೆ ಎಷ್ಟು ಚಂದ ಫ್ರೈ ಆಗ್ಯಾವ. ಈಗ ಫ್ರೈ ಆಗಬೇಕು, ಸೇರಿಸಿ ಇರಬಾರ್ದು. ಮತ್ತು ಜಾಸ್ತಿ ಹೊತ್ತಂಗೂ ಬಿಡಬೇಡ್ರಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗೈತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ.
ಇದಕ್ಕೆ ಜಾಸ್ತಿ ಸಾಮಾನ ಬೇಡ್ರಿ, ಪದಾರ್ಥ ಐಟಮ್ಗಳು ಅಡಿಗೆಗೆ ಜಾಸ್ತಿ ಪದಾರ್ಥ ಬೇಡ. ಈಗ ಒಂದು ಸ್ವಲ್ಪ ಖಾರ ಪುಡಿ, ನಿಮ್ಮ ಖಾರ ಟೇಸ್ಟ್ ತಗೊಂಡು ಹಾಕೋರಿ, ಉಪ್ಪು ಮತ್ತು ಖಾರನ. ಈಗ ಒಂಚೂರು ಅರಿಶಿನ ಹಾಕೋತೀನಿ ರೀ, ಒಂದು ಸ್ವಲ್ಪ ಅರಿಶಿನ ಸಾಕು. ಈಗ ಒಂದು ಒಳ್ಳೆ ಮಿಕ್ಸ್ ಮಾಡಿರಿ, ಅದಕ್ಕೆ ಒಂದು ಮಿಕ್ಸ್ ಕೊಡ್ರಿ. ಈಗ ಇದೆಲ್ಲ ಫ್ರೈ ಆಗೈತೆ ಎಣ್ಣೆಗ. ಈಗ ಹೆಚ್ಚಿ ತುರಿದಿಟ್ಕೊಂಡಿರೋಂಥ ಬೀಟ್ರೂಟ್ ಹಾಕ್ಕೋಬೇಕು. ಬೇಕಾದ್ರೆ ನಿಮ್ಗೆ ಮಸಾಲೆ ಫ್ಲೇವರ್ ಇಷ್ಟ ಆಗತ್ತಪ್ಪ ಅಂದ್ರೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೋಬೋದು ರೀ ನೀವು ಇದೇ ಟೈಮ್ನಾಗ. ವಾವ್, ಏನು ಕಲರ್ಫುಲ್ ಕಾಣತೈತಿ. ಇಲ್ಲಿ ಜ್ಯೂಸ್ ನೋಡ್ರಿ ಅದ್ರದ್ದು, ಪ್ಯೂರ್ ಬೀಟ್ರೂಟ್ ಜ್ಯೂಸ್. ಈಗ ಇದನ್ನು ಈ ಕಡೆ ಹಿಡಿದು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಮೇಲೆ ಕೆಳಗೆ. ಅವಾಗ ಪಲ್ಯ ಭಾರಿ ಮಸ್ತ್ ಆಗುತ್ತೆ. ಈಗ ನೋಡ್ರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡೀನಿ. ಇದಕ್ಕೆ ನೀರೇನು ಹಾಕೋದು ಬೇಡ್ರಿ, ಇಲ್ಲಿ ನೋಡ್ತಿರ್ಬೋದು ನೀವು, ಅದೇ ನೀರಿನ ಅಂಶ ಬಿಟ್ಟೈತಿ. ಉಪ್ಪು ಹಾಕಿರ್ತೀವಲ್ಲ ಸಾಕಾಗುತ್ತೆ ಅಷ್ಟೇ, ಮತ್ತು ಬೇರೆ ಮೇಲೆ ನೀರು ಹಾಕ್ಬೇಕನ್ನೋದು ಅವಶ್ಯಕತೆ ಇರೋದಿಲ್ಲ. ಈಗ ಇದನ್ನು ಮುಚ್ಚಿ ಹಿಂಗೆ ಅದೇನು ಜಾಸ್ತಿ ಇರಲಲ್ರಿ, ಅದಕ್ಕೆ ನಾನು ಈ ಥರ ಮಾಡ್ಕೊಳತ್ತೀನಿ. ಒಂದು ಮುಚ್ಚಿ ಸಣ್ಣ ಉರಿ ಒಳಗೆ ಒಂದು 2 ನಿಮಿಷ ಬಿಟ್ಬಿಡ್ರಿ, ಸಾಕಾಗುತ್ತೆ. ಪಲ್ಯ ರೆಡಿ ಆಗ್ಬಿಡ್ತೈತಿ ಈ ಥರ. ರೆಡಿನಾ ರೀ? ನೋಡ್ರಿ ಈಗ ಪಲ್ಯ ರೆಡಿ ಐತಿ. ನಾವು ಅಂತಾಗೋ ಮಾಡಕ್ಕೆ ಊಟ ಮಾಡಕ್ಕೆ ಸೈಡ್ ನೆಚ್ಕೊಂಡಾಗ ಮಾಡಿನ ಅದ್ರಿ. ಈಗ ಬಿಸಿ ಬಿಸಿ ಅನ್ನ, ಬಿಸಿ ಅನ್ನ, ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು, ವಾವ್, ಅದು ಹೋಗಿ ಹೊಂಟೈತಲ್ಲ. ಮತ್ತೆ ಬಿಸಿ ಹೊಗೆ ಒಂದನ ತಂಪು ಇರ್ತೈತೆ ಕೂಲಾಗಿ. ನೋಡ್ರಿ ಪಲ್ಯನ ಮಸ್ತಾಗಿ ರೆಡಿ ಆಗೈತಿ. ಹಾ ನೋಡ್ರಿ ಈ ಥರ ಪಲ್ಯ ಮಾಡ್ಕೊಂಡು ತಿನ್ರಿ ಆರೋಗ್ಯವಾಗಿ. ಅದೇ ಕಡಿಮೆ ಟೈಮ್ ಒಳಗೆ ಮಾಡ್ಕೋಬೋದ್ರಿ, ಅತಿ ಶೀಘ್ರದಲ್ಲೇ ಆಗುವಂತ ಪಲ್ಯ. 5 ನಿಮಿಷ ಬೇಕಾದಂಗೆ ಊಟ ಮಾಡಿ ಹೇಳ್ತೀರಿ ನೀವು, ಫಾಸ್ಟ್ ಮಾಡೋರಿ ಅಲ್ರಿ. 2 ನಿಮಿಷ ತುರ್ಕೊಳಕ, 2 ನಿಮಿಷ ಇದು ಒಗ್ಗರಣೆ ಕೊಡಕ್ಕೆ, 1 ನಿಮಿಷ ಆರ್ಡರ್ ಕೊಡಕ್ಕೆ ಬಿಡಕ್ಕ. ಎಲ್ಲದ್ರಾಗ ಹೊಂದಿದ್ರಿ, ಅನ್ನದಾಗ ಚಪಾತಿ, ರೊಟ್ಟಿ, ಪುರಿ, ಮಸ್ತ್ ಆಗೈತ್ರಿ. ಸ್ವಲ್ಪ ತುಪ್ಪ ಹಾಕೊಂಡ್ರಿ, ತುಪ್ಪ ಡಬ್ಬಿ ಕೊಡ್ರಿ ಹೇಳ್ರಿ. ಈಗ ಅದು GRB ತುಪ್ಪ ಹಾಕೊಂಡ್ರಿ, ಮಿಕ್ಸರ್ ಹಾಕೊಳ್ಳ್ರಿ, ಭಾಳ ಹಾಕೊಂಡು ಬೇಡ, ಕಡಿಮೆ ಉಣ್ಬೇಕ್ರಿ ತುಪ್ಪನ. ಆಮೇಲೆ ಸೈಡ್ ಉಪ್ಪಿನಕಾಯಿ ರೀ, ಚೂರು ಉಪ್ಪಿನಕಾಯಿ. ಈಗ ನೋಡ್ರಿ ಏನು ಸಖತ್ತಾಗೈತೆ ಅಂತೇಳಿ ಪಲ್ಯ. ಟೇಸ್ಟ್ ನೋಡಿ ಹೇಳ್ಬೇಕು. ಮಸ್ತ್ ಆಯ್ತು ನೋಡ್ರಿ. ಈಗ ಮೈಯ ಬ್ಲಡ್ ಇಲ್ದವರು, ಕಡಿಮೆ ಕಡಿಮೆ ಇದ್ದವರು ಈ ಥರ ಮಾಡ್ಕೊಂಡು ತಿನ್ಬೋದ್ರಿ. ಅನ್ನಕ್ಕೆ, ರೊಟ್ಟಿ, ಚಪಾತಿ ಬಾರಿ ಮತ್ತು ಅಷ್ಟೇ ರುಚಿಯಾಗಿರ್ತೈತೆ, ಆರೋಗ್ಯದ ಕೂಡ. ನೋಡ್ರಿ, ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಮನಗಂಡ ಐತಿ ರುಚಿ ಮಾತ್ರ. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಟಾ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ನಮಸ್ಕಾರ.